ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಗುರುತತ್ವ ಅನ್ನುವಂತಹದ್ದು ಹುಟ್ಟಿ ವಿಕಾಸ ಆಗದೆ ಹೋಗಿದ್ರೆ ಏನಾಗ್ತಿತ್ತು? ಅದಕ್ಕಿಂತ ಮುಂಚೆ ತಂದೆ ತಾಯಿಗಳು ಅನ್ನುವಂತಹ ವ್ಯವಸ್ಥೆ ಬರದೆ ಹೋಗಿದ್ರೆ, ಅಂದ್ರೆ ಸಂಬಂಧಗಳು, ಮನುಷ್ಯ ಮನೆ ಕಟ್ಟದೆ ಹೋಗಿದ್ರೆ ಏನಾಗ್ತಿತ್ತು? ಯಾವ ಕ್ಷೇತ್ರಗಳು ಕೂಡ ವಿಕಾಸ ಆಗ್ತಾ ಇರಲಿಲ್ಲ. ಏನಿವಾಗ ಕಲೆ, ವಿಜ್ಞಾನ, ತತ್ವಜ್ಞಾನ ಏನು ಮನುಷ್ಯನನ್ನ ಬೇರೆ ಪ್ರಾಣಿಗಳಿಂದ ವಿಭಾಗ ಮಾಡಿದವಲ್ಲ, ಇವು ಬೇರೆ ಮಾಡಿದವಲ್ಲ, ಇವ್ಯಾವೂ ಕೂಡ ವಿಕಾಸ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಬೇರೆ ಪ್ರಾಣಿಗಳ ಸ್ಥಿತಿಗೂ ಮನುಷ್ಯನ ಸ್ಥಿತಿಗೂ ತುಂಬಾ ವ್ಯತ್ಯಾಸ ಇದೆ. ಮನುಷ್ಯ ಮಗು ಅದು ಬೆಳೆದು ದೊಡ್ಡವನಾಗಬೇಕಾದ್ರೆ ಅನೇಕ ವರ್ಷಗಳಿಡಿಯುತ್ತೆ. ಪ್ರಕೃತಿ ಹಾಗೆ ಮಾಡಿದೆ. ಇದನ್ನು ಮನಗಂಡಂತಹ ಪ್ರಾಯಶಃ ನಮ್ಮ ಆದಿ ಪುರುಷರು, ಬುಡಕಟ್ಟಿನ ಜನ ಅಂತ ಏನ್ ಕರೀತಿರಲ್ಲ, ಅವರು ಮದುವೆ ಎನ್ನುವಂತಹ ವ್ಯವಸ್ಥೆಯನ್ನು ತಂದ್ರು. ಅಂದ್ರೆ ಒಂದು ಬಂಧನ ಇರಬೇಕು, ಇಲ್ಲದೆ ಹೋದ್ರೆ ಈ ಮಾನವ ಜನಾಂಗ ಉಳಿಗಾಲ ಇಲ್ಲ. ಆ ಮದುವೆ ಅಂತಕ್ಕಂಥ ಬಂಧನ ಇಲ್ಲದೆ ಹೋದ್ರೆ ಕಲ್ಪಿಸ್ಕೊಳ್ಳಿ ಸುಮ್ಮನೆ ನೀವು. ಜಗತ್ತಿನಲ್ಲಿ ಎಲ್ಲಾ ಸಂಬಂಧಗಳು ಪ್ರಾರಂಭ ಆಗೋದು ಅಲ್ಲಿಂದಾನೆ. ಈ ಸನ್ಯಾಸಿಗಳು ಅಂದ್ರೂ ಕೂಡ ಅವರೊಂದು ಸಂಸಾರದಲ್ಲಿ ಹುಟ್ಟಲೇಬೇಕಲ್ಲ. ಆ ತಾಯಿ ತಂದೆಗಳು ಸಂರಕ್ಷಣೆ ಮಾಡಿದ್ರೆ ಒಬ್ಬ ಸನ್ಯಾಸಿ ಆಗ್ತಾನೆ, ಒಬ್ಬ ಅಲ್ಲಮ ಪ್ರಭು ಆಗ್ತಾನೆ, ಒಬ್ಬ ಬಸವಣ್ಣ ಆಗ್ತಾನೆ. 1 ವರ್ಷ 2 ವರ್ಷ 3 ವರ್ಷ ಹೇಳ್ತಾರೆ. ಕಪಿಲ ಋಷಿ ಅಂತ ಹೇಳಿ ಸಾಂಖ್ಯ ಯೋಗವನ್ನು ಪ್ರತಿಪಾದನೆ ಮಾಡಿದಂತಹ ಬಹಳ ದೊಡ್ಡ ಜ್ಞಾನಿ. ಅವನ್ಗೆ 5 ವರ್ಷಕ್ಕೆ ಜ್ಞಾನೋದಯ ಆಯ್ತಂತೆ. ಬುದ್ಧ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಉಪವಾಸ ಮಾಡಿ, ಧ್ಯಾನ ಮಾಡಿ, ವನವಾಸ ಮಾಡಿ ಗಳಿಸ್ಕೊಂಡಂತಹದ್ದು ಈ ಹುಡುಗ 5 ವರ್ಷದ ಮಗುಗೆ ನಾನು ಈ ತಂದೆ ತಾಯಿಗಳ ನಿಮಿತ್ತ ಮಾತ್ರ ಪುತ್ರ, ಇವ್ರ ನಿಮಿತ್ತ ಮಾತ್ರ ತಾಯಿ ತಂದೆಗಳು, ಆತ್ಮಕ್ಕೆ ತಾಯಿ ತಂದೆಗಳಲ್ಲ ಇವರು ಅಂತ ಹೇಳಿ ತಾಯಿ ತಂದೆಗಳಿಗೆ ಉಪದೇಶ ಮಾಡಿ ಮನೆ ಬಿಟ್ಟು ಹೊರಟೋಗ್ಬಿಡ್ತಾನೆ. ಮುಂದೆ ಇವಾಗ ನಾವೇನು ಪಂಚಭೂತಗಳು ಅಂತ ಕರಿತೀವಲ್ಲ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ, ಪಂಚೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಇವುಗಳನ್ನೆಲ್ಲ ಒಂದು ವ್ಯವಸ್ಥೆಗೊಳಿಸಿದವನು, ಕ್ರಮಗೊಳಿಸಿದವನು ಸಾಂಖ್ಯ ಋಷಿ. ಹುಟ್ಟಿನಿಂದ ಅವನು ಮೇಲ್ಜಾತಿಯವನಲ್ಲ, ಶ್ವಪಚ ಅಂತ ಹೇಳ್ತಾರೆ. ಬಸವಣ್ಣವರು ಹೇಳಿದ್ದಾರೆ, ಸಾಂಖ್ಯ ಶ್ವಪಚ ಅಂತ ಹೇಳ್ತಾರೆ. ಅಂದ್ರೆ ಇಂತಹ ಜ್ಞಾನಿಗಳು ತಯಾರಾಗಬೇಕಾದ್ರೂ ಕೂಡ ತಾಯಿ ತಂದೆಗಳು ಬೇಕಲ್ಲ, ಒಂದು ಕುಟುಂಬ ವ್ಯವಸ್ಥೆ ಬೇಕಲ್ಲ. ಇಷ್ಟಕ್ಕೆ ನಿಲ್ಲಿಲ್ಲ ಮನುಷ್ಯ. ಇಲ್ಲಿಂದ ಗುರುತತ್ವ ವಿಕಾಸ ಆಯ್ತು. ಅವನು ಎಷ್ಟೋ ವರ್ಷಗಳ ಕಾಲ ಇದನ್ನೇ ಮಾಡಿದ್ದಾನೆ. ಎಷ್ಟೋ ವರ್ಷಗಳು ಉಣ್ಣೋದು, ತಿನ್ನೋದು, ಮಕ್ಕಳು ಹಡಿಯೋದು, ಆಮೇಲಿಂದ ಗುಂಪುಗಳನ್ನು ಮಾಡಿಕೊಂಡು ಊರು ಅಂದ್ರೆ ಏನಿಲ್ಲ, ತಳ ಊರೋದು ಅಂತ ಹೇಳ್ತಿರಲ್ಲ, ಕೂತ್ಕೊಳ್ಳೋದು, ಇರೋದು, ಹಂಗ ಊರುಗಳು ಪ್ರಾರಂಭ ಆದವು. ಊರು ಅಂತ ಕರೆದ್ರು. ಮದುವೆ ಮಾಡ್ಕೊಂಡ, ಏನೆಲ್ಲ ಮಾಡ್ಕೊಂಡ. ಕೆಲವ್ರಿಗೆ ಇದು ಏನಪ್ಪ ಬೇಸರ ಶುರುವಾಯ್ತು, ಗೊತ್ತಾಯ್ತಲ್ಲ. ಇದೇನು ಇಷ್ಟೇನ ಜಗತ್ತಂದ್ರೆ? ಇಲ್ಲ, ಇದೇನೋ ಬೇರೆ ಇದೆ, ಹುಡ್ಕೋಣ ಅಂತ ಹೇಳಿ ಶಾಂತವಾಗಿ ಕೂತ್ಕೊಂಡ್ರು. ಮಾಂಸಾಹಾರ ಬಿಟ್ರು, ಸಸ್ಯಾಹಾರಿಗಳಾದ್ರು.
ಕೆಲವರು ಗಡ್ಡೆ ಗೆಣಸು ತಿಂದ್ರು. ಮೊದಲು ಜೀವನ, ಹಿಂದಿನ ಜೀವನ ಗಡ್ಡೆ ಗೆಣಸು ತಿಂದ್ರು, ಸೊಪ್ಪುಗಳನ್ನು ತಿಂದ್ರು, ಧ್ಯಾನ ಮಾಡಿದರು, ಕೂತ್ಕೊಂಡ್ರು, ಕೆಲಸ ಮಾಡಿದ್ರು, ಮತ್ತು ಆಕಳುಗಳನ್ನು ಸಾಕಿದ್ರು. ಒಂದು ಕೆಲಸ ಬೇಕಲ್ಲ, ಇದ್ದಲ್ಲೇ ಸಿಗ್ಬೇಕು. ಹಾಲು, ಒಳ್ಳೆ ಹಾಲು ಸಿಕ್ತಿತ್ತು ಆಕಳುಗಳಲ್ಲಿ. ಒಬ್ಬ ಅಂತೂ ನಿಮಗೆ ಗೊತ್ತಿರ್ಬೇಕು, ಒಬ್ಬ ಋಷಿ ಬರ್ತಾನೆ, ಸತ್ಯಕಾಮ ಅಥವಾ ಜಾಬಾಲಿ ಅಂತ ಅವನಿಗೆ ಹೆಸರು, ಇನ್ನೊಂದು ಹೆಸರು ಜಾಬಾಲಿ. ಅವನ ತಾಯಿ ಹೆಸರು ಜಬಾಲ, ಅದಕ್ಕೆ ಅವನಿಗೆ ಜಾಬಾಲಿ ಅಂತ ಕರೀತಿದ್ರು. ಮುಂದೆ ಅವನ ಗುರುಗಳ ಸತ್ಯಕಾಮ ಅಂತ ಹೆಸರಿಟ್ರು ಅವನಿಗೆ. ಯಾಕೆಂದ್ರೆ ಸತ್ಯವನ್ನ ಪ್ರೀತಿಸ್ತಿದ್ದ. ಅವನು ಬರ್ತಾನೆ ಗುರುಗಳ ಹತ್ರ, ಸತ್ಯ ಹೇಳ್ತಾನೆ. ತನ್ನ ತಾಯಿ ಯಾರು, ತಂದೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ತಾಯಿ ಕೇಳ್ಕೊಂಡು ಬಂದು ಹಾಗೆ ಹೇಳಿದಾಗ ಗುರುಗಳಿಗೆ ತುಂಬಾ ಪ್ರೀತಿ ಆಗುತ್ತೆ. ಸತ್ಯಕಾಮ ಅಂತ ಹೆಸರಿಟ್ಬಿಟ್ಟು ಹೆಂಗ್ ಸಾಧನೆ ಮಾಡಿಸ್ತಾರೆ ಗೊತ್ತಾ, ಅವನಿಗೆ 10 ರಾಸುಗಳನ್ನು ಕೊಡ್ತಾರೆ. ಅಂದ್ರೆ ದನಗಳು, ಅದರಲ್ಲಿ ಎತ್ತುಗಳು, ಹೋರಿನೂ ಇರ್ಬೋದು, ಹಸುಗಳು ಇರ್ಬೋದು, ಒಟ್ಟು 10 ರಾಸುಗಳನ್ನು ಕೊಟ್ಟು, ನೋಡಪ್ಪ ಹೋಗು, ಕಾಡಿಗೆ ಹೋಗು, ಅಲ್ಲೇ ಗುಡಿಸ್ಲಾಕು, ನಿನಗೆ ಎಲ್ಲಿ ಖುಷಿ ಆಗತ್ತ ಅಲ್ಲಿರು. ನೀನು ಈ ಹಸುಗಳು 400 ಆಗೋ ತನಕ ಹೊರಗಡೆ ಬರಂಗಿಲ್ಲ. ಅರ್ಥ ಆಯ್ತಲ್ಲ? 10 ಕೊಟ್ಟಿದ್ದು 400 ಆಗಬೇಕು. ಆ 400 ಆದ್ಮೇಲೆ ನನ್ನ ಹತ್ರ ಹೊಡ್ಕೊಂಡ್ ಬಾ. ನೀನ್ ಅಲ್ಲಿ ತನಕ ಬರಂಗಿಲ್ಲ. ನೀನ್ ಅಷ್ಟೊತ್ತಿಗೆ ಜ್ಞಾನಿ ಆಗ್ತೀಯ, ಋಷಿ ಆಗ್ತೀಯ, ಸಾಕ್ಷಾತ್ಕಾರ ಮಾಡ್ಕೊಳ್ತೀಯ ಅಂತ ಹೇಳ್ತಾರೆ. ಎಂತ ಅದ್ಭುತ ಪದ್ಧತಿ ನೋಡಿ. ಹೋಗ್ತಾನೆ, 10 ಮೇಯಿಸೋದು, ಆಮೇಲಿಂದ ಹಾಲು ಹಣ್ಣು ಗಡ್ಡೆ ಗೆಣಸು ತಿನ್ನೋದು, ಗುಡಿಸ್ಲಲ್ಲಿ ತನ್ನ ಅಂತರಂಗ ಏನ್ ಹೇಳುತ್ತೋ ನೋಡಿ, ಅಂತರಂಗವನ್ನೇ ಗುರು ಮಾಡ್ಕೊಂಡ. ಗುರು ಇನ್ನೇನಿಲ್ಲ, ಹಿಂದಿನ ಕಾಲದ ಗುರುಗಳು ಮಾಡ್ಕೊಡ್ತಿದ್ದಿದ್ದು ಹಿಂಗೆ. ಶಬರಿ ಅಂತ ಬರ್ತಾಳಲ್ಲ, ರಾಮನ ಜೀವನದಲ್ಲಿ ಒಬ್ಳು ಶಬರಿ ಅಂತ ಅಜ್ಜಿ ಬರ್ತಾಳೆ ಅಂತ ಹೇಳ್ತಾರಲ್ಲ, ಆ ಶಬರಿಗೂ ಹಂಗೆ ಅವ್ರ ಗುರುಗಳು, ಆ ಗುರುಗಳ ಸೇವೆಗೆ ಬರ್ತಾಳೆ. ಸಣ್ಣ ಹುಡುಗಿ ಮೊದಲು ಸೇವೆ ಮಾಡ್ತಾ ಮಾಡ್ತಾ ಗುರುಗಳಿಗೆ ವಯಸ್ಸಾಗಿತ್ತು, ತೀರ್ಕೊಳ್ಳೋ ಪ್ರಸಂಗ ಬರುತ್ತೆ. ನೋಡವ, ಮುಂದೆ ರಾಮನ ಅವತಾರ ಆಗತ್ತೆ, ರಾಮ ಬರೋ ತನಕ ನೀನ್ ಕಾಯ್ಬೇಕು. ಏನಿಲ್ಲ, ನಾಳೆನೆ ಬರ್ತಾನೆ ಅನ್ಕೋ, ನಾಳೆನೆ ಬರ್ತಾನೆ, ಇವತ್ತೇ ಬರ್ತಾನೆ, ಇವತ್ತು ಸಾಯಂಕಾಲ ಬರ್ತಾನೆ, ಯಾವತ್ತಾದ್ರೂ ಬರ್ಬೋದು. ನಿನ್ ಕೊನೆ ಜನ್ಮ ಇರೋ ತನಕನೂ ಕಾಯ್ಬೇಕಾಗಿ ಬರ್ಬೋದು. ಅವಳು ಅದೇ ಕೆಲಸ ಮಾಡೋದು, ಹೋಗೋದು, ಹಣ್ಣು ಹಂಪಲು ಆರಿಸ್ಕೊಂಡ್ ಬರೋದು. ಅವಳೇನ್ ಮರ ಹತ್ತವಳಲ್ಲ, ಬಿದ್ದಿರೋದನ್ನ ಆರಿಸ್ಕೊಂಡ್ ಬರೋದು. ರಾಮ ಬರ್ತಾನೆ, ಇವತ್ತೇ ಬರ್ತಾನೆ ಅಂತೇಳೆಲ್ಲ ನೆಲ ಸಾರಿಸೋದು, ಸಾರಿಸಿ ರಾಮನ್ ಕಾಯೋದು. ಸಾಯಂಕಾಲ ತನಕ ಬರ್ಲಿಲ್ವಾ, ಆಯ್ತು, ರಾಮನಿಗಾಗಿ ಇಟ್ಟಿದ್ದ ಹಣ್ಣು ತಿನ್ನೋದು, ಮಲ್ಕೊಳ್ಳೋದು, ಮತ್ ಬೆಳಿಗ್ಗೆ ಎದ್ದಳೋದು, ಅದೇ ಕೆಲಸ ಮಾಡೋದು. 40 ವರ್ಷ ಹಿಂಗ್ ಮಾಡ್ತಾನೆ. ಇವನು ಸತ್ಯಕಾಮ ಸುಮಾರು 400 ಆಗೋ ತನಕ ಅಂದ್ರೆ ಸುಮಾರು ಒಂದು 12, 15, 20 ವರ್ಷ ಬೇಕಲ್ಲ. ಯಾಕೆ ಅವು ಸಾಯ್ತಿರ್ತವೆ, ಹುಟ್ಟತಿರ್ತವೆ. ಹಂಗಾಗಿ ಆಗಿ ಆಗಿ 400 ಆಗೋ ಹೊತ್ತಿಗೆ ಒಬ್ಬ ಆತ್ಮಜ್ಞಾನಿಯಾಗಿ ಹೊರಗೆ ಬರ್ತಾನೆ. ಅಂದ್ರೆ ಗುರುತತ್ವವನ್ನು ಹೇಗೆ ವಿಕಾಸ ಮಾಡಿದ್ರು ನೋಡಿ. ಅರಿವಿನ ತತ್ವ, ಗುರುತತ್ವ ಅಂದ್ರೇನು, ಅರಿವು ಒಳಗಡೆಯಿಂದನೇ ಬರ್ತದ. ಅದು ನಾವು ಆ ಅರಿವು ಜಾಗೃತ ಆಗೋದಕ್ಕೆ ಕೆಲವು ನಿಯಮಗಳನ್ನು ಮಾಡ್ತಾ 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 ಇರ್ಬೇಕಷ್ಟೆ. ಈಗ ನಾವಿಲ್ಲಿ ಮಾಡ್ತಿದೀವಲ್ಲ, ಬೆಳಿಗ್ಗೆ ಬೇಗ ಹೇಳೋದು, ಪ್ರಾರ್ಥನೆ ಮಾಡೋದು, ಸ್ವಲ್ಪ ಏನೋ ಯೋಗಾಸನ, ಸಂಗೀತ, ಪ್ರಾಣಾಯಾಮ, ಇದನ್ನೇ ಮಾಡ್ತಾ ಮಾಡ್ತಾ ಗುರುವಾದವರು ಯಾವಾಗ್ಲೂ ಕೊನೆಯ ತನಕ ಕೈ ಹಿಡಿದು ನಡೆಸೋದಿಲ್ಲ. ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಅಜಗಣ್ಣನವ್ರು ತಯಾರಾಗಿದ್ದಾಗ್ಲಿ, ಅನಿಮಿಷಯ್ಯನವ್ರು ತಯಾರಾಗಿದ್ದಾಗ್ಲಿ, ಮೂಳಿಗೆ ಮಾರಯ್ಯನವರು ಒಬ್ಬ ರಾಜನಾದಂತಹ ಒಬ್ಬ ವಿಷಯಾಸಕ್ತ ರಾಜ ಅಂದ್ರೆ ಗೊತ್ತು ನಿಮಗೆಲ್ಲ, ಬಹಳ ಜೋರಿರ್ತಾರ ಅವ್ರು.
120 ವರ್ಷ ಬದುಕ್ತಾರೆ ಅವರು, ಮೂಳಿಗೆ ಮಾರಯ್ಯನವರು. ಅವರ ಸತಿ ಮಹಾದೇವಿ ಅಮ್ಮನವ್ರು ಹೇಳ್ತಾರೆ, ಏನಪ್ಪ ದೇಶ ಕೋಶ ಸಕಲ ಸ್ತ್ರೀಯರು ಅಂದ್ರೆ ಅವ್ರಿಗೊಬ್ರು ಇರಂಗಿಲ್ಲ, ರಾಣಿಯರು ಒಬ್ರು ಇರಂಗಿಲ್ಲ, ಅಂತಃಪುರ ಅಂತಾನೆ ಒಂದು ಪ್ರದೇಶ ಇರ್ತದ, ಅಷ್ಟು ಜನ. ಅದನ್ನೆಲ್ಲ ಬಿಟ್ಟು ಬಂದೆ ಅನ್ನುವ ಕೈಕೂಲಿ ನಿನ್ ಭಕ್ತಿ ಅದಲ್ಲಪ್ಪ ಪದ್ಧತಿ. ಇಲ್ಲೇ ಹುಡುಕೋಬೇಕು, ಇಲ್ಲೇ ಲಿಂಗಾಂಗ ಸಾಮರಸ್ಯ ಸಾಧಿಸ್ಬೇಕು, ಸತ್ ಮೇಲೆ ಏನ್ ಸಿಗಂಗಿಲ್ಲ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಈ ಗುರುತತ್ವ ವಿಕಾಸ ಆಗಬೇಕಾದ್ರೆ ಒಂದು ದಿವಸದಲ್ಲಿ, ಒಂದು ವರ್ಷದಲ್ಲಿ ಆಗುವಂತಹದ್ದಲ್ಲ. ಗುರುಮುಟ್ಟಿ ಗುರುವಾದ ಅಂತ ಒಂದು ಬರ್ತದೆ ಶರಣರಲ್ಲಿ. ಅಲ್ಲಿ ಗುರುಮುಟ್ಟಿ ಗುರುವಾಗದು ಅಂದ್ರೆ ಇವತ್ತು ಗುರು ದೀಕ್ಷೆ ತಗೊಂಡ್ಬಿಟ್ವಿ ಅಂದ್ರೆ ಇವತ್ತೇ ನೀವು ಅವ್ರಂಗ ಆಗ್ಬಿಟ್ರಿ ಅಂತಲ್ಲ. ಸಮಾನತೆ ಕೊಟ್ರು, ನೀನು ಗುರು ಆಗ್ಬೋದಪ್ಪ, ನೀನು ಗುರು ಆಗ್ಬೋದು. ಆದ್ರೆ ಒಳಗಡೆ ಅರಿವಿನ ತತ್ವ ವಿಕಾಸ ಆಗಬೇಕು. ಆಗೋದಕ್ಕೆ ನಿರಂತರ ಸಾಧನೆ ಬೇಕು, ನಿರಂತರ ಸಾಧನೆ ಬೇಕು. ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕಿದನ್ನ. ಶರಣರು ಯಾವುದೋ ಒಂದು ಪ್ರಸಂಗದಲ್ಲಿ ಹೇಳಿದ ವಚನಗಳನ್ನೇ ತಗೊಂಡು ನಮ್ಗೆ ಈಸಿ ಆಗಂಗೆ ಮಾಡಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನವನ್ನ ಹಾಳು ಮಾಡ್ಕೊಂಡ್ರೆ, ವಿಕಾಸ ಆಗದೆ ಹೋದ್ರೆ, ನಾವು ಆಗ್ಲೇ ಗುರು ಆಗ್ಬಿಟ್ಟಿದೀವಿ ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ನಾವೇ ಮಾಡಿಕೊಳ್ಳುವ ದ್ರೋಹ ಅದು, ನಮಗೆ ನಾವೇ ಮಾಡಿಕೊಳ್ಳುವ ಅನ್ಯಾಯ. ಅದಕ್ಕೆ ಒಳಗಡೆಯಿಂದ ವಿಕಾಸ ಆಗಬೇಕಿದು. ಹೊರಗಿನ ಗುರು, ಅದಕ್ಕೆ ಅಷ್ಟಾವರಣಗಳಲ್ಲಿ ಇನ್ನೂ ಒಂದಿದೆ, ಅಂತರಂಗದ ಅಷ್ಟಾವರಣ, ಬಹಿರಂಗದ ಅಷ್ಟಾವರಣ ಅಂತ ಬರ್ತದೆ. ಅದು ನಿಮಗೆ ಗೊತ್ತಿರ್ಬೇಕು. ಬಹಿರಂಗದ ಅಷ್ಟಾವರಣ ಯಾವುದಂತ ಗೊತ್ತು ನಿಮಗೆ? ಯಾವುದು? ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇದು ಬಹಿರಂಗದ ಅಷ್ಟಾವರಣ. ಅಂದ್ರೆ ಅಂತರಂಗದ ಅಷ್ಟಾವರಣ ಇದೆ. ಒಂದು ವೇಳೆ ಅಂತರಂಗದ ಅಷ್ಟಾವರಣಗಳ ಜಾಗೃತ ಆಗದೆ ಹೋದ್ರೆ ಬಹಿರಂಗದ ಅಷ್ಟಾವರಣವನ್ನು ಶರಣರು ಅಷ್ಟನ್ನೇ ಹಿಡಿದು ಬಡದಾಡೋದಿಲ್ಲ ಅವರು. ನೀನು ಅಂತರಂಗದ ಅಷ್ಟಾವರಣ ಜಾಗೃತಿ ಮಾಡ್ಕೊಳ್ಳೇಬೇಕು ಅಂತಾರೆ. ಹೊರಗೆ ಗುರು ಆದ್ರೆ ಒಳಗೆ ಅರಿವೇ ಗುರು, ಹೊರಗೆ ಇಷ್ಟಲಿಂಗ ಆದ್ರೆ ಒಳಗೆ ಪ್ರಾಣಲಿಂಗ, ಹೊರಗೆ ಜಂಗಮ, ದೀಕ್ಷಾ ಗುರು ಇರ್ಬೋದು, ಜ್ಞಾನಿಯಾದಂತಹ ಯೋಗಿ ಇರ್ಬೋದು, ನಮ್ಗೆ ಯಾರೋ ಬುದ್ಧಿ ಹೇಳಿದಂತಹ ಗುರು ಇರ್ಬೋದು, ತಾಯಿ ತಂದೆಗಳಿರ್ಬೋದು, ಅವರೆಲ್ಲ ಹೊರಗಿನ ಜಂಗಮ. ಆದ್ರೆ ನಿನ್ನೊಳಗಡೆ ವಿವೇಕ, ಸುಜ್ಞಾನ ಅನ್ನುವಂತಹದ್ದು ಜಾಗೃತಿ ಆಗುತ್ತೆ. ಅರಿವು ಮೊದಲು ಬಾಲ್ಯಾವಸ್ಥೆ, ಅರಿವಿನ ಶಿಶುವಾವಸ್ಥೆ, ಅದು ಅರಿವು ಜಾಗೃತಿ ಆಗುತ್ತೆ. ಅದೇ ಬೆಳೆದ ಸುಜ್ಞಾನವಾಗಿ ಜಂಗಮ ಆಗುತ್ತೆ ಒಳಗಡೆ. ವಿಭೂತಿ ಹೊರಗಡೆ ನೀವೇನು ಗಟ್ಟಿ ಇಟ್ಟಿರ್ತೀರಿ, ದೊಡ್ಡದು ಸಣ್ಣದು, ಅಲ್ಲೇ ಹಚ್ಕೊಳ್ಳಿ, ಇಲ್ಲಿ ಹಚ್ಕೊಳ್ಳಿ, ಒಂದು ಟಿಕ್ಕಿ ಇಟ್ಕೊಳ್ಳಿ, ಇದೆಲ್ಲ ಹೊರಗಿನ ವಿಭೂತಿ. ಆದ್ರೆ ಒಳಗಿನ ವಿಭೂತಿ ಕಾಮವನ್ನ ಸುಟ್ಟು ರಹಿತ ವಿಭೂತಿ, ಅರಿಷಡ್ವರ್ಗಗಳನ್ನ ಸುಟ್ಟು ಗೆದ್ದು ನಿಲ್ತಕ್ಕಂತಹ ವಿಭೂತಿ. ಹೊರಗಿನ ರುದ್ರಾಕ್ಷಿ ಇದೊಂದು ಕಾಳು, ಒಂದು ಬೀಜ. ಅಂದ್ರೆ ಯಾವುದೋ ನೇಪಾಳದಲ್ಲೋ ಮತ್ತೆಲ್ಲೋ ಅಥವಾ ಇಲ್ಲೇ ಬೆಳೆಸಕ್ ಶುರು ಮಾಡಿದಾರೆ. ಈಗ ಒಂದು ಹಣ್ಣಿನೊಳಗಣ ಬೀಜ ಅಷ್ಟೇ. ಅದನ್ನ ಏನೋ ಬಟ್ಟಿ ಹಾಕಿ ಮಾಡಿ ರುದ್ರಾಕ್ಷಿ ಕೊಡ್ತಾರೆ. ಅರಿವಿನ ಕಣ್ಣು ಜಾಗೃತಿ ಆಗೋದು ಮೂರನೇ ಕಣ್ಣು, ಪ್ರಾತಿಭಾ ಚಕ್ಷು ಅಂತ ಕರೀತಾರೆ. ಅದು ಅರಳಬೇಕು. ಆವಾಗ ನಿಮಗೆ ಸಾಕ್ಷಾತ್ಕಾರಕ್ಕೆ ಬಹಳ ಸಮೀಪ ಬರ್ತೀರಿ. ಆ ಕಣ್ಣು, ಈ ಕಣ್ಣೆಲ್ಲ ಜಾಗೃತಿ ಆಗುವಾಗ ಇವೆಲ್ಲ ಜಾಗೃತಿ, ಅಹಂಕಾರವು ಜಾಗೃತಿ ಆಗ್ತಿರುತ್ತೆ. ಅದನ್ನ ತಿಳ್ಕೊಬೇಕು ನಾವು. ಸಿದ್ದರಾಮೇಶ್ವರ ಜೀವನದಲ್ಲಿ ಗೊತ್ತಾಗುತ್ತೆ, ಮೂರನೇ ಕಣ್ಣು ಜಾಗೃತಿಯಾಗಿತ್ತು. ಹೀಗೆ ಬಹಿರಂಗದ ಅಷ್ಟಾವರಣ, ಅಂತರಂಗದ ಅಷ್ಟಾವರಣ ಅಂತನೂ ಇದೆ. ಅದನ್ನು ನಾಳೆ ಹೇಳ್ತೀನಿ. ಮತ್ತೆ ಉಳಿದಿದ್ದು ಸಮಯ ಆಯ್ತು, ಮುಂದಿನ ಕೆಲಸಗಳಿಗೆ ಸಿದ್ಧರಾಗಬೇಕಲ್ಲ ನೀವೆಲ್ಲ. ಆದ್ರಿಂದ ನಾಳೆ ಇನ್ನು ಉಳಿದಿದ್ದು ಇವು ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಆಯ್ತಲ್ಲ, ಇನ್ಯಾವುದು ಅನ್ನೋದನ್ನ
ವಿವರವಾಗಿ ಅಂತರಂಗದ ಅಷ್ಟಾವರಣಗಳನ್ನು ತಿಳ್ಕೊಳ್ಳೋಣ. ಸರ್ವರಿಗೂ ಶರಣು ಶರಣ.